ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ನಾವಿವತ್ತು ಪುರಿಯ ಶ್ರೀ ಜಗನ್ನಾಥ ದೇವಾಲಯದ ಬಗ್ಗೆ ತಿಳ್ಕೊಳ್ಳೋಣ. ಪುರಿಯ ಶ್ರೀ ಜಗನ್ನಾಥ ದೇವಾಲಯವು ಭಾರತದ ಒಡಿಶಾ ರಾಜ್ಯದ ಪುರಿಯಲ್ಲಿದೆ. ವಿಷ್ಣುವಿನ ಒಂದು ರೂಪವಾದ ಜಗನ್ನಾಥ ದೇವಾಲಯವು ತುಂಬ ಪ್ರಸಿದ್ಧವಾದಂತಹ ಮಂದಿರ. ಹಿಂದೂ ದೇವಾಲಯಗಳಲ್ಲಿ ಸಾಮಾನ್ಯವಾಗಿ ನಾವು ಕಲ್ಲಿನಲ್ಲಿ ಮಾಡಿರುವಂತಹ ವಿಗ್ರಹಗಳನ್ನು ಅಥವಾ ಯಾವುದೋ ಒಂದು ಲೋಹದಿಂದ ಮಾಡಿರ್ತಕ್ಕಂಥ ವಿಗ್ರಹಗಳನ್ನು ನೋಡ್ಬೋದು. ಆದರೆ ಇಲ್ಲಿ ದಾರು ಅಂತಕ್ಕಂಥ ಮರದಿಂದ ಕೆತ್ತಲಾದ ಮೂರ್ತಿ ಇದೆ. ಇದನ್ನು 12ನೇ ಶತಮಾನದಲ್ಲಿ ನಿರ್ಮಾಣ ಮಾಡಲಾಗಿದೆ ಎಂದು ಉಲ್ಲೇಖಿಸಲಾಗಿದೆ. ಇಲ್ಲಿ ಪ್ರತಿ 12 ಅಥವಾ 19 ವರ್ಷಕ್ಕೆ ಒಮ್ಮೆ ಈ ಮರದ ವಿಗ್ರಹಗಳನ್ನು ಶಾಸ್ತ್ರೋಕ್ತವಾಗಿ ಬದಲಿಸಲಾಗುತ್ತದೆ. ಯಾಕಂತಂದರೆ ಯಾವುದೇ ಮರ ಆದರೂ ಹಾಳಾಗುವಂಥದ್ದು ನಿಶ್ಚಿತ ಅಂತಕ್ಕಂಥ ಕಾರಣದಿಂದ 12 ವರ್ಷಕ್ಕೊಮ್ಮೆ ಅಥವಾ 19 ವರ್ಷಕ್ಕೊಮ್ಮೆ ಇಲ್ಲಿ ಮರದ ವಿಗ್ರಹವನ್ನು ಬದಲಿಸ್ತಾರೆ. ಈ ದೇವಾಲಯದ ರಥೋತ್ಸವ ತುಂಬ ಹೆಸರುವಾಸಿಯಾಗಿದೆ. ಇದರಲ್ಲಿ 3 ಪ್ರಮುಖ ದೇವತೆಗಳನ್ನ ನಾವು ನೋಡ್ಬೋದು. ಸುಂದರವಾಗಿ ಅಲಂಕರಿಸಿ ದೇವಾಲಯದ ರಥದ ಮೇಲಿಟ್ಟು ರಥವನ್ನು ಲಕ್ಷೋಪಾದಿಯಲ್ಲಿ ಜನರು ಎಳೆಯಲ್ಪಡುತ್ತಾರೆ. ಜಗನ್ನಾಥನನ್ನು ವಿಷ್ಣು ಅಥವಾ ನಾರಾಯಣ ಅಥವಾ ಕೃಷ್ಣ ಎಂದು ಪೂಜಿಸಲಾಗುತ್ತದೆ ಮತ್ತು ಜಗನ್ನಾಥನ ಸಹೋದರ ಬಲರಾಮ, ಸಹೋದರಿ ಸುಭದ್ರರನ್ನು ಆರಾಧಿಸಲಾಗುತ್ತದೆ. ಹಾಗೂ ಜಗನ್ನಾಥ ಸ್ವಾಮಿಯ ದೇವಾಲಯದ ಗರ್ಭಗುಡಿಯೊಳಗೆ ಅಣ್ಣ ಬಲರಾಮ ಮತ್ತು ತಂಗಿ ಸುಭದ್ರ ಮತ್ತು ಜಗನ್ನಾಥ ಎಂದು 3 ಪ್ರತಿಮೆಗಳನ್ನು ಆರಾಧಿಸಲಾಗುತ್ತದೆ. ದೇವಾಲಯದ ದಂತಕಥೆಯ ಪ್ರಕಾರ ಮೊದಲು ಜಗನ್ನಾಥ ದೇವಾಲಯದ ನಿರ್ಮಾಣವನ್ನು ಭರತ ಮತ್ತು ಸುನಂದನ ಮಗ ಇಂದ್ರದ್ಯುಮ್ನನು ನಿರ್ಮಿಸಿದನೆಂದು ಉಲ್ಲೇಖಿಸಲಾಗಿದೆ. ಶ್ರೀಕೃಷ್ಣನು ದೇಹತ್ಯಾಗ ಮಾಡಿದ ಮೇಲೆ ಅಂತಿಮ ಸಂಸ್ಕಾರ ಮಾಡಲಾಯಿತು. ಆತನ ಸಂಪೂರ್ಣ ದೇಹವು ಪಂಚತತ್ವದಲ್ಲಿ ಲೀನವಾಯಿತು. ಆದರೆ ಅವನ ಹೃದಯವು ನಿಶ್ಚಯವಾಗಿ ಒಬ್ಬ ಜೀವಂತ ಮನುಷ್ಯನ ಹೃದಯದ ಬಡಿತದಂತೆ ಬಡಿದುಕೊಳ್ಳುತ್ತಿತ್ತು ಮತ್ತು ಅದು ಇವತ್ತಿನವರೆಗೂ ಸುರಕ್ಷಿತವಾಗಿದೆ. ಹೌದು, ಇವತ್ತಿನವರೆಗೂ ಭಗವಾನ್ ಶ್ರೀಕೃಷ್ಣನ ಹೃದಯವನ್ನು ನಾವು ಕಾಣಬಹುದು. ಭಗವಾನ್ ಶ್ರೀ ಜಗನ್ನಾಥನ ಕಟ್ಟಿಗೆ ಮೂರ್ತಿಯಲ್ಲಿ ಶ್ರೀಕೃಷ್ಣನ ಹೃದಯ ಇಂದಿಗೂ ಜೀವಂತವಾಗಿದೆ. ಈ ಸತ್ಯವನ್ನು ಬಹಳ ಕಡಿಮೆ ಜನರು ತಿಳಿದಿದ್ದಾರೆ. ಶ್ರೀ ಮಹಾಪ್ರಭುವಿನ ಮಹಾರಹಸ್ಯವೇನೆಂದರೆ ಬಂಗಾರದ ಪೊರಕೆಯಿಂದ ಅವನ ಗುಡಿಯ ಪ್ರಾಂಗಣವೆಲ್ಲ ಶುಚಿಯಾಗುತ್ತದೆ. ಮಹಾಪ್ರಭು ಜಗನ್ನಾಥನಿಗೆ ಕಲಿಯುಗದ ದೇವರು ಎಂದು ಹೇಳುತ್ತಾರೆ. ಒರಿಸ್ಸಾದಲ್ಲಿ ತನ್ನ ತಂಗಿ ಸುಭದ್ರೆ ಮತ್ತು ಅಣ್ಣ ಬಲರಾಮನೊಂದಿಗೆ ವಾಸ ಮಾಡುತ್ತಿದ್ದಾನೆ. ಇಲ್ಲಿ ಒಂದು ರಹಸ್ಯವಿದೆ, ಇದುವರೆಗೂ ಯಾರೂ ತಿಳಿಯಲಾರದಂಥದ್ದು. ಪ್ರತಿ 12 ವರ್ಷಕ್ಕೊಮ್ಮೆ ಮಹಾಪ್ರಭುವಿನ ಮೂರ್ತಿಯನ್ನು ಬದಲಾಯಿಸಲಾಗುತ್ತದೆ. ಆ ಸಮಯದಲ್ಲಿ ಒರಿಸ್ಸಾ ದೀಪಗಳನ್ನು ಆರಿಸಲಾಗುತ್ತದೆ. ಎಲ್ಲ ದೀಪಗಳು ಆರಿ ಹೋದ ಮೇಲೆ ಮಂದಿರದ ಸುತ್ತಲಿನ ಪರಿಸರವನ್ನು CRPF ಸೇನೆಯು ಸುತ್ತುವರಿಯುತ್ತದೆ. ಆ ಸಮಯದಲ್ಲಿ ಯಾರೂ ಮಂದಿರದೊಳಗೆ ಹೋಗಲಾರರು. ಮಂದಿರದ ಒಳಗೆ ಕಪ್ಪು ಕಗ್ಗತ್ತಲು ತುಂಬಿರುತ್ತದೆ. ಅರ್ಚಕನ ಕಣ್ಣಿನ ಮೇಲೆ ವಸ್ತ್ರ ಕಟ್ಟಿರುತ್ತಾರೆ. ಅವನ ಕೈಯಲ್ಲಿನ ಬ್ರಹ್ಮ ಪದಾರ್ಥಗಳು ಹೊಸ ಮೂರ್ತಿಯ ಮೈ ಮೇಲೆ ಹಾಕಲಾಗುತ್ತದೆ. ಈ ಬ್ರಹ್ಮ ಪದಾರ್ಥ ಏನಿದೆ ಎಂಬುದು ಇಲ್ಲಿಯವರೆಗೂ ಯಾರಿಗೂ ತಿಳಿದಿಲ್ಲ. ಇದನ್ನು ಇವತ್ತಿನವರೆಗೂ ಯಾರೂ ನೋಡಿಲ್ಲ. ಸಾವಿರಾರು ವರ್ಷಗಳಿಂದ ಹಳೆಯ ಮೂರ್ತಿಯಿಂದ ಹೊಸ ಮೂರ್ತಿಗೆ ಈ ಬ್ರಹ್ಮ ಪದಾರ್ಥವನ್ನು ವರ್ಗಾಯಿಸುವ ಪ್ರಕ್ರಿಯೆ ನಡೆದಿರುತ್ತದೆ. ಇದೊಂದು ಅಲೌಕಿಕ ಪದಾರ್ಥವಿದೆ. ಇದರ ಸ್ಪರ್ಶದಿಂದ ಮನುಷ್ಯನು ಛಿದ್ರವಾಗಿ ಹೋಗುತ್ತಾನೆ. ಶ್ರೀ ಜಗನ್ನಾಥನ ಅನುಗ್ರಹವಿದ್ದರೆ ಮಾತ್ರ ಈ ಪ್ರಕ್ರಿಯೆಯಲ್ಲಿ ಅವನು ಭಾಗವಹಿಸಿರುತ್ತಾನೆ. ಈ ಬ್ರಹ್ಮ ಪದಾರ್ಥದ ಸಂಬಂಧವು ಶ್ರೀಕೃಷ್ಣನ ಜೊತೆಗೆ ಇರುತ್ತದೆ. ಆದರೆ ಇದರಲ್ಲಿ ಏನಿದೆ ಎಂಬುದು ಇಲ್ಲಿಯವರೆಗೂ ಯಾರಿಗೂ ತಿಳಿದಿಲ್ಲ. ಜಗನ್ನಾಥ ಮತ್ತು ಬೇರೆ ಪ್ರತಿಮೆಗಳನ್ನು ಅದೇ ವರ್ಷದಲ್ಲಿ ಬದಲಾಯಿಸಲಾಗುತ್ತದೆ. ಆ ವರ್ಷದಲ್ಲಿ 2 ಸಲ ಆಷಾಢವು ಬಂದಿರುತ್ತದೆ. ಪ್ರತಿ 19 ವರ್ಷಕ್ಕೊಮ್ಮೆ ಈ ಸಂದರ್ಭ ಬರುತ್ತದೆ. ಕೆಲವೊಮ್ಮೆ 14 ವರ್ಷಕ್ಕೊಮ್ಮೆಯೂ ಈ ರೀತಿ ಆಗುವುದುಂಟು. ಭಗವಾನ್ ಜಗನ್ನಾಥ ಮಂದಿರದ ದೇಹದ್ವಾರದ ಒಳಗಡೆ ಕಾಲಿಡುತ್ತಿದ್ದಂತೆ ಸಮುದ್ರದ ಅಲೆಗಳ ಬೋರ್ಗರೆತದ ಯಾವ ಸಪ್ಪಳವೂ ಕೇಳುವುದಿಲ್ಲ. ಇಲ್ಲಿ ಆಶ್ಚರ್ಯಪಡುವ ಸಂಗತಿ ಏನೆಂದರೆ
ದೇವಾಲಯದ ಹೊರಗಡೆ 1 ಅಡಿ ಇಟ್ಟರೆ ಸಮುದ್ರದ ಅಲೆಗಳ ಬೋರ್ಗರೆತದ ನಾದವು ಕೇಳಿಬರುತ್ತದೆ. ಸಾಮಾನ್ಯವಾಗಿ ಎಲ್ಲ ಗುಡಿಯ ಗೋಪುರದ ಮೇಲೆ ಹಕ್ಕಿಗಳು ಹಾರಾಡುವುದು ಮತ್ತು ಕುಳಿತಿರುವುದು ಕಾಣುತ್ತಿರುತ್ತೇವೆ. ಆದರೆ ಜಗನ್ನಾಥ ಗೋಪುರದ ಮೇಲಿಂದ ಯಾವ ಪಕ್ಷಿಯೂ ಹಾರುವುದಿಲ್ಲ ಮತ್ತು ಕೂಡುವುದೂ ಇಲ್ಲ. ಧ್ವಜವು ಮಾತ್ರ ಗಾಳಿ ಬೀಸುವ ವಿರುದ್ಧ ದಿಕ್ಕಿನಲ್ಲಿ ಹಾರುತ್ತಿರುತ್ತದೆ. ದಿನದ ಯಾವ ಸಮಯದಲ್ಲೂ ಗುಡಿಯ ಗೋಪುರದ ನೆರಳು ಕಾಣುವುದೇ ಇಲ್ಲ. ಗೋಪುರದ ಧ್ವಜವನ್ನು ದಿನಾಗಲೂ ಬದಲಾಯಿಸುತ್ತಾರೆ. ಈ ಪ್ರಕ್ರಿಯೆಯಲ್ಲಿ ಒಂದು ದಿನವಾದರೂ ಧ್ವಜವನ್ನು ಬದಲಾಯಿಸುವುದು ತಪ್ಪಿದರೆ ಮುಂದಿನ 18 ವರ್ಷದವರೆಗೆ ಗುಡಿಯನ್ನು ಮುಚ್ಚಲಾಗುತ್ತದೆ. ಇದೇ ರೀತಿ ಭಗವಾನ್ ಜಗನ್ನಾಥ ಮಂದಿರದ ಶಿಖರದ ಮೇಲೆ ಒಂದು ಸುದರ್ಶನ ಚಕ್ರವೂ ಇದೆ. ಯಾವ ದಿಕ್ಕಿನಿಂದಲೂ ಅದನ್ನು ನೋಡಿದರೂ ಅದರ ಮುಖ ನಮ್ಮ ಕಡೆ ಇರುವಂತೆ ಕಾಣುತ್ತದೆ. ಇನ್ನು ಮಂದಿರದ ಅಡುಗೆ ಕೋಣೆಯಲ್ಲಿ ಇರುವ ಪ್ರಸಾದಕ್ಕಾಗಿ ಮಣ್ಣಿನ ದೊಡ್ಡ ದೊಡ್ಡ 7 ಗಡಿಗೆಗಳು ಒಂದರ ಮೇಲೊಂದು ಇಡಲಾಗಿವೆ. ಕಟ್ಟಿಗೆಗಳಿಂದ ಹೊತ್ತಿಸಿದ ಬೆಂಕಿಯಿಂದ ಬೇಕಾಗಿದ್ದ ಅನ್ನವನ್ನು ಮೊಟ್ಟಮೊದಲು ಮೇಲಿನ ಗಡಿಗೆಯ ಅನ್ನವು ಬೇಯುತ್ತದೆ. ಮಂದಿರದಲ್ಲಿ ಸಿದ್ಧಪಡಿಸಲಾಗುವ ಪ್ರಸಾದವು ಎಂದೂ ಭಕ್ತರಿಗೆ ಕಡಿಮೆ ಬೀಳುವುದೇ ಇಲ್ಲ. ಅಚ್ಚರಿ ಪಡುವ ಒಂದು ವಿಷಯ ಏನೆಂದರೆ, ಯಾವಾಗ ಮಂದಿರದ ದ್ವಾರವು ಮುಚ್ಚಲಾಗುತ್ತದೆಯೋ ಆಗ ಪ್ರಸಾದವು ಕೂಡ ಮುಗಿದು ಬಿಟ್ಟಿರುತ್ತದೆ. ತರ್ಕಕ್ಕೆ ನಿಲುಕದ ಈ ವಿಷಯಗಳು ನಮಗೆ ಆಶ್ಚರ್ಯವುಂಟು ಮಾಡುವುದಷ್ಟೇ ಅಲ್ಲ, ದೇವರ ಬಗೆಗಿನ ಭಕ್ತಿ, ಅಪಾರ ಶ್ರದ್ಧೆಯನ್ನು ಹೆಚ್ಚಿಸುವುದರಲ್ಲಿ ಸಂಶಯವೇ ಇಲ್ಲ. ಓಂ ಶ್ರೀ ನಾರಾಯಣಾಯ. ಓಂ ಶ್ರೀ ಜಗನ್ನಾಥಾಯ ನಮಃ. ಥ್ಯಾಂಕ್ ಯು ಫಾರ್ ವಾಚಿಂಗ್.